ನಾನು ನಿಮ್ಮ ಹೊಸ ರೈಡರ್ KF42 ಅಂತ. ಇನ್ನೊಂದು ಹೇಳ್ಬಿಡ್ತೀನಿ ಹುಡುಗರಿಗೆ, ಎಲ್ಲಾದ್ರಲ್ಲೂ ಇದ್ದು ಬೇಜಾರು ಮಾಡ್ಕೋಬೇಡಿ. ಈ ಹುಡುಗಿರಂದ್ರೆ ಎಲ್ಲಾ ಹುಡುಗಿರು ಅಲ್ಲ, ಕೆಲವೊಬ್ರಿಗೆ ಹುಡುಗಿ ಪ್ರತಿಯೊಂದ್ರಲ್ಲೂ ಆಸೆ ತೋರಿಸ್ಬಿಟ್ಟು ಮೋಸ ಮಾಡುವುದಂತೂ ಹೋಗ್ಬೇಡಿ ದಯವಿಟ್ಟು. ಅದೊಂದು ಅರ್ಥ ಮಾಡ್ಕೊಳ್ಳಿ. ಏನಿವ ಇಲ್ಲ ಅಂದ್ರೆ ಟೈಮ್ ಪಾಸ್ ಮಾಡ್ತಾ ಇದೀನಿ ಅನ್ನೋ ಮೊದಲೇ ಹೇಳ್ಬಿಡಿ ಹುಡುಗನಿಗೆ, ಟೈಮ್ ಪಾಸ್ ಮಾಡ್ತಾ ಇದೀನಿ ನಾನು ಅದು ಅಂತ. ಹುಡುಗನ ಹತ್ರನೇ ಇರುತ್ತಲ್ಲ ಭಾವನೆಗಳು, ಪ್ರತಿಯೊಂದು ಇರುತ್ತೆ. ಹಿಂಗಿರ್ಬೇಕು ಹಂಗಿರ್ಬೇಕು ಎಕ್ಸ್ಪೆಕ್ಟೇಷನ್ ಸಿಕ್ಕಾಬಿಟ್ಟೆ ಇರುತ್ತೆ. ಅದು ಒಂದು ಅವ್ರು ಇದ್ದಾಗ ಗೊತ್ತಾಗಾರ, ಅವ್ರು ಹಿಂದೆ ಹೋದಾಗ ಗೊತ್ತಾಗುತ್ತೆ ಅಷ್ಟೇ. ಅವ್ರಿಗೆ ಬೇಜಾರಲ್ಲಿ ಮಾಡ್ಕೊಳ್ಳ. ಟ್ರೈನ್ ಹೋದ್ಮೇಲೆ ಟಿಕೆಟ್ ಅಂತೂ ತಗೋಬೇಡಿ ದಯವಿಟ್ಟು ಹೇಳ್ತೀನಿ. ಟ್ರೈನ್ ಹೋದ್ಮೇಲೆ ಟಿಕೆಟ್ ಅಂತ ತಗೋಬೇಡಿ. ಏನಿತ್ತು ಕರೆಕ್ಟಾಗಿ ಹೇಳ್ಬಿಡಿ, ಸ್ಟಾರ್ಟಿಂಗಲ್ಲೇ ಹುಡುಗರು ಹೇಳ್ಬಿಡಿ, ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ ಅಂತ ಸ್ಟಾರ್ಟಿಂಗ್ ನೋಡ್ತೀನಿ ಮಾಡ್ತೀನಿ ಟೈಮ್ ಬೇಕು ಅವೆಲ್ಲ ಹೇಳಲೇಬೇಡಿ. ಇಷ್ಟ ಇಲ್ಲ ಅಂದ್ರೆ ಮಕ್ಕಳು ಹೊಡೆದಂಗೆ ಹೇಳ್ಬಿಡಿ. ಆಯ್ತಾ? ಅವಾಗ ಹುಡುಗನ ವಿಚಾರ ಬರುತ್ತೆ. ಒಂದು ಅಪ್ಪ ಇಷ್ಟ ಇಲ್ಲ ಆಯ್ತು ಆರಾಮಾಗಿ ನೋಡ್ತೀನಿ ಅಂದಾಗ ಅವ್ರ ಕಾಲ ಸ್ಟಾರ್ಟ್ ಆಯ್ತು ಇರ್ಬೋದೇನೋ, ಅವ್ರು ಮಾಡ್ತಾ ಇರ್ಬೋದೇನೋ, ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಇಷ್ಟ ಹೇಳ್ಕೊಳ್ಳೋದು. ಎಲ್ಲ ಡೈರೆಕ್ಟಾಗಿ ಪ್ರಪೋಸ್ ಮಾಡಿದಾಗ ಒದಿದೆ ಹೇಳ್ಬಿಡಿಲ್ಲ ಅಂದ್ರೆ ನೋಡ್ತೀನಿ ಕಾಡ್ತೀನಿ ಅಂದ್ರೆ ಹೇಳೋಬಿಡಿಲ್ಲ, ಡೈರೆಕ್ಟಾಗಿ ಹೇಳ್ಬಿಡಿ. ಇನ್ನೊಂದು ಹೇಳ್ಬಿಡ್ತೀನಿ, ಹುಡುಗ ಪ್ರತಿಯೊಂದು ಎಲ್ಲದರಲ್ಲೂ ಇದ್ದು ಹುಡುಗಿಯರ ಎಲ್ಲ ಒಂದೊಂದು ಮೂಮೆಂಟ್, ಗೋಲ್ಡನ್ ಮೂಮೆಂಟ್ ಅಂತಿದೆ, ಅದೆಲ್ಲ ಮೂಮೆಂಟ್ ಆದಾಗ ಸಡನ್ ಆಗಿ ಹೋದಾಗ ಅದೆಲ್ಲ ಮರೆಯೋಕ್ಕಾಗಲ್ಲ. ಏನು ಫಸ್ಟ್ ರೀಸನ್ ಕೊಡಿ, ರೀಸನ್ ಕೊಟ್ರೆ ತಾನೇ ಗೊತ್ತಾಗೋದು ಏನು ನನ್ನಲ್ಲಿ ತಪ್ಪು, ಅವರಲ್ಲಿ ತಪ್ಪು ಏನು ಅಂತ ಗೊತ್ತಾಗೋದು. ರೀಸನ್ ಬೇಕು ಅಷ್ಟೇ. ರೀಸನ್ ಇಲ್ದೇ ಎಲ್ಲಾದ್ರೂ ಜಾಬ್ ಬಂದು ನೋಡಿ. ಆಮೇಲೆ ಎಲ್ಲ ಒಂದು ಹುಡುಗ ತರ್ತೀರ ಅವ್ರಿಗೆ ಅಷ್ಟು ಒಳಗಡೆ ಇದಾಗ್ತಾ ಇರ್ತದೆ. ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗಿರುತ್ತೆ, ಹೋಯ್ತಾ 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 ನಮಗೆ ಹೌದು ಲೈಫಲ್ಲಿ ಹಂಗೆ ಆಗಿತ್ತು. ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗಿತ್ತು ಪ್ರತಿಯೊಂದ್ರಲ್ಲೂ. ಈಗ ಏನೋ ಅಂದ್ರಲ್ಲ, ಬೆಳೆನ ರಾಮಾಯಣ ಕೇಳಿ ಎತ್ತಿ ರಾಮಗೂ ಸೀತೆಗೂ ಏನು ಸಂಬಂಧ ಅಂತ ಹಾಗೆ ಏನಿಲ್ಲ. ಆರಾಮಾಗಿ ಹೊರಗಡೆ ಹೋದಾಗೆಲ್ಲ ಚೆನ್ನಾಗಿ ಹೇಳ್ತಾರೆ, ಮನೆಗೆ ಹೋದವ್ರಿಗೆ ಎಲ್ಲ ಚೆಂಜಸ್ ಆಗ್ಬಿಡ್ತಾರೆ ಕೆಲವರು. ಯಾರು ಆಗ್ಬೇಡಿ ಆ ಥರ ಹುಡುಗಿರು. ಏನ್ ಮಾಡ್ತಾರೆ ಎಲ್ಲ ಹುಡುಗಿರ ಮೇಲೆ ತಪ್ಪಿದೆ. ಯಾರು ಒಬ್ರಿಗೆ ಹೋದ್ರೆ ಯಾರ ಕೆಲವರು ಇರ್ತಾರೆ, ಎಲ್ಲ ಹುಡುಗಿರ ಅವರಿಗೆ ಹುಷಾರಾಗಿ ನೋಡ್ಕೊಂಡು ಮಾಡಿ. ಸ್ಕೂಲಲ್ಲಿ ಇದ್ದಾಗ ಹತ್ತಿರ್ತಾನೇನೋ, ನಿಮಗೋಸ್ಕರ ಹತ್ತಿರ್ತಾನೆ, ಅದೆಲ್ಲ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಏನು ನಿಮಗೋಸ್ಕರ ಸೂಸೈಡ್ ಲೆವೆಲ್ಗೂ ಹೋಗಿರ್ತಾನೆ ಅಂದ್ಕೊಂಡಿರ್ತೀನಿ ಕೆಲವರು. ಅದನ್ನೂ ಅರ್ಥ ಮಾಡ್ಕೊಳ್ಳಿ. ನಿಮ್ಮಿಂದ ಹೆಚ್ಚಿಗೆ ಏನೂ ಇಲ್ಲ ಅಂತ ಅನ್ಸಿದ್ದೆ ಅಂತ ಹೋಗಿರ್ತಾರೆ. ಕೆಲವರು ಬದುಕೊಂಡಿರ್ತಾರೆ, ಕೆಲವರು ಬದುಕೆ ಬಂದಿರಲ್ಲ. ಏನಿಲ್ಲ, ಈಗ ಮುಂದಿನ ಇದ್ರಲ್ಲಿ ಸಿಗ್ತೀನಿ.